ಕೆಆರ್‌ಪೇಟೆ ತಾಲೂಕಿನ ಹೊಸಹೊಳಲು ಪಟ್ಟಣದ ನಿವಾಸಿ ಆಗಿರುವ ಉದ್ಯಮಿಗಳು ಸಮಾಜ ಸೇವಕರಾದ ನಂಜುಂಡಸ್ವಾಮಿ ಅವರು ಶ್ರೀಕಂಠಯ್ಯ ಹಾಗೂ ಜಯಮ್ಮರವರ ಸುಪುತ್ರರಾಗಿದ್ದು, ಕಡು ಬಡತನದಲ್ಲಿ ತಮ್ಮ ಶಿಕ್ಷಣವನ್ನು ನಡೆಸಿದ ಇವರು ತಮ್ಮ ಕಷ್ಟ ಕಾಲದಲ್ಲಿ ಒಂದು ಹೊತ್ತಿನ ಊಟಕ್ಕೂ ಪರದಾಡುವ ಸ್ಥಿತಿಯನ್ನು ಕಂಡು ಕೆಆರ್‌ಪೇಟೆಯನ್ನು ತೊರೆದು ಬೆಂಗಳೂರಿನತ್ತ ಜೀವನ ಕಟ್ಟಿಕೊಳ್ಳಲು ಪಯಣ ಬೆಳೆಸಿದ ಇವರು, ನನ್ನಂತೆಯೇ ಬೇರೆಯವರು ಕಷ್ಟಕ್ಕೆ ತುತ್ತಾಗಬಾರದೆಂದು ತೀರ್ಮಾನಿಸಿ ಬೆಂಗಳೂರಿನಲ್ಲಿ ತಮ್ಮದೇ ಆದ ಆಟೋಮೊಬೈಲ್ ಕಂಪನಿ ತೆರೆದು ಸುಮಾರು 40ರಿಂದ 50 ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸಿರುವ ಇವರು, ಸಿನಿಮಾ ಕ್ಷೇತ್ರದಲ್ಲಿಯೂ ಸೇವೆ ಸಲ್ಲಿಸಿ ನಟನೆಗೂ ಸೈ ಎನಿಸಿಕೊಂಡಿರುವ ನಂಜುಂಡಸ್ವಾಮಿ ಕನ್ನಡದಲ್ಲಿ ಜೋಕಾಲಿ ಧಾರಾವಾಹಿಯಲ್ಲಿ ನಟಿಸಿ ಮನೆ ಮಾತಾಗಿರುವ ಹೊಸಹೊಳಲು ಗ್ರಾಮದ ನಂಜುಂಡಸ್ವಾಮಿ ಅವರು ಮುಂದಿನ ದಿನಗಳಲ್ಲಿ ರಾಜಕೀಯ ರಂಗದಲ್ಲಿ ಧುಮುಕಿ ಯುವಕರಿಗೆ ಉದ್ಯೋಗ, ಸಾರ್ವಜನಿಕ ಕುಂದುಕೊರತೆಗಳನ್ನು ಆಲಿಸಲು ರಾಜಕೀಯ ಪ್ರವೇಶ ಮಾಡುವುದಾಗಿ ತಮ್ಮ ಕಷ್ಟಗಳು ನಡೆದು ಬಂದ ದಾರಿಯ ಬಗ್ಗೆ ಕೆಆರ್‌ಪೇಟೆ ಪಟ್ಟಣದಲ್ಲಿರುವ ಮಾಧ್ಯಮ ಸ್ಟುಡಿಯೋ ಕಚೇರಿಯಲ್ಲಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಮಾಧ್ಯಮ ಸ್ಟುಡಿಯೋ ಕಚೇರಿಯ ಪತ್ರಿಕಾ ಸಂಮಿತ್ರರು ನಂಜುಂಡಸ್ವಾಮಿ, ಪ್ರವೀಣ್, ರಘು, ನವೀನ್ ರವರಿಗೆ ಸನ್ಮಾನಿಸಿ ಗೌರವಿಸಿದರು. ಸಾಧಕರ ವೇದಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ದಿನ ಸಮಾಜ ಸೇವಕರು, ಕಲಾವಿದರು ಆದಂತ ನಂಜುಂಡಸ್ವಾಮಿ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ತಾವು ಸಮಾಜ ಸೇವೆ ಮಾಡುವ ಮೂಲಕ ಒಂದಷ್ಟು ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಸರ್, ತಮ್ಮ ಪರಿಚಯ ಮಾಡ್ಕೋಬಹುದು? ನಮಸ್ಕಾರ, ನನ್ನ ಹೆಸರು ನಂಜುಂಡಸ್ವಾಮಿ. ಇವಾಗ ಪ್ರೆಸೆಂಟ್ ಆಗಿ ಬೆಂಗಳೂರಲ್ಲಿ ಉದ್ಯಮ ನಡೆಸ್ತಾ ಇದ್ದೀನಿ. ಒಂದು 25-30 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ. ಮತ್ತೆ ಸೈಡಲ್ಲಿ ಏನೋ ನಾನು ಒಂದು ಹಾಡು ಹೇಳೋದಾಗ್ಬೋದು, ನಟನೆ ಮಾಡ್ಬೋದು. ಈಗ ಪ್ರೆಸೆಂಟಾಗಿ ಊರಿನ ನಮ್ಮ ಜನ್ಮಸ್ಥಳದಲ್ಲಿ ಹೊಸಹೊಳಲಿನಲ್ಲಿ ಸಮಾಜ ಸೇವೆ ಮಾಡ್ತೀನಿ. ಯಾಕಂದರೆ ನಮ್ಮ ಸಮುದಾಯಕ್ಕೆ ತುಂಬ ಹಿಂದುಳಿದ ವರ್ಗ, ಹಾಗಾಗಿ ನಾನು ಅಲ್ಲಿಂದಾನೇ ಬಂದಿರೋದು. ಹಾಗಾಗಿ ಆದಷ್ಟು ನನ್ನ ಕೈಲಾದಷ್ಟು ಸಹಾಯ ಮಾಡ್ತಾ ಬಂದಿದ್ದೀನಿ, ಇದು ಮಾಡ್ತಾ ಇರ್ತೀನಿ ಅಂತ ಹೇಳ್ತಾರೆ. ಸರ್, ಈಗ ಸಮಾಜ ಸೇವೆ ಮಾಡುವಂತ ಉದ್ದೇಶ ಏನು ಅಂತಂದ್ರೆ, ಒಂದಷ್ಟು ಬಡತನದಿಂದ ಬಂದವರಿಗೆ ನಾನು ಬಂದಂತ ದಾರಿಯನ್ನ ಇವತ್ತು ಭಗವಂತನ ಒಂದಷ್ಟು ಶಕ್ತಿಯನ್ನ ಕೊಟ್ಟಿದ್ದಾನೆ, ನಾವು ಮಾಡೋಣ ಅನ್ನುವಂಥದ್ದು ಒಂದು ಭಾಗ. ಮತ್ತೆ ಇನ್ನೊಂದು, ನಾವೇನಾದ್ರೂ ಒಂದು ಸ್ಥಾನಮಾನಕ್ಕೆ ಹೋದ್ರೆ ಈ ಸೇವೆಯನ್ನ ಮತ್ತಷ್ಟು ದುಡ್ಡು ಮಾಡ್ಕೋಬಹುದು ಅನ್ನುವಂತ ಒಂದು ಆಸೆ ಇರುತ್ತೆ. ಹಾಗಾಗಿ ತಾವು ಏನಾದ್ರೂ ರಾಜಕಾರಣ ಬರುವ ಆಸೆ ಏನಾದ್ರೂ ಇದೆಯಾ? ಹೌದು, ಈಗ ಇತ್ತೀಚೆಗೆ ನಮ್ಮ ಸಮುದಾಯ ಮತ್ತೆ ಬೇರೆ ಇದೆಲ್ಲ ಮಾಡೋದ್ರಿಂದ ನಮ್ಮ ಸಮುದಾಯದವರೇ ಬೇರೆ ಯಾತಕ್ಕೆ ಮಾಡ್ತೀರಾ ನೀವು, ಈ ರಂಗದಲ್ಲಿ ರಾಜಕೀಯವಾಗಿ ಬನ್ನಿ ಅಂತ ಪ್ರೇರಣೆ ಮಾಡ್ತಾ ಇದ್ದಾರೆ, ಕೇಳ್ಕೊಂತ ಇದ್ದಾರೆ. ಹಾಗಾಗಿ ಈಗ ಮಾಡೋಕ್ಕಿಂತ ಹೆಚ್ಚಾಗಿ ಮಾಡ್ಬೇಕು ಅಂದ್ರೆ ನಮ್ಮಲ್ಲಿ ಯಾರೋ ಒಂದು ಅಧಿಕಾರ ಬೇಕು. ಅಧಿಕಾರ ಇಲ್ಲದೆ ಏನು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನೋಡೋಣ, ಮುಂದಿನ ದಿನದಲ್ಲಿ ರಾಜಕೀಯಕ್ಕೆ ಬಂದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಹಾಯ ಮಾಡಬೇಕು ಅನ್ಕೊಂಡಿದ್ದೀನಿ. ರಾಜಕೀಯ ರಂಗದಲ್ಲಿ ಯಾವ ಕ್ಷೇತ್ರದಿಂದ ಬರಬೇಕು, ಯಾವ ಇದಕ್ಕೆ ನಿಲ್ಬೇಕು ಅನ್ನುವಂತ ಮನಸ್ಥಿತಿ. ಈಗ ಯಾವುದೇ ರಂಗ ಆದ್ರೂ ಚಿಕ್ಕರಿಂದ ಸ್ಟೆಪ್ ಅನ್ನು ಬರ್ಬೇಕು. ಈ ಕೆಲವು ಈಗ ಜಡ್ಪಿ ಇದ್ಗಳು ಅಂತಾರೆ, ಅದು ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ಕೆಳಗಡೆಯಿಂದನೇ ಬರ್ಬೇಕು. ಈಗ ಮೊದಲನೇದಾಗಿ ಪುರಸಭೆಗೆ ನಿಲ್ಬೇಕು ಅಂತ ಅನ್ಕೊಂಡಿದ್ದೀನಿ. ಪುರಸಭೆಯಿಂದ ನಾನು ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಮುಂದೆ ನೋಡೋಣ. ರಾಜಕೀಯ ಕ್ಷೇತ್ರವನ್ನ ನಿಮ್ಮದು ಪುರಸಭೆ ಹಂತದಿಂದ ನಾನು ತಳಮಾತ್ರದಿಂದ ಗ್ರಾಮವನ್ನ ಸುಧಾರಣೆ ಮಾಡುವ ಮೂಲಕ ಒಂದಷ್ಟು ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸ್ಕೊಂಡ್ ಬರ್ಬೇಕು ಅನ್ನೋಂಥದ್ದು ನಿಮ್ಮ ಅನಿಸ್ತೀವಿ. ನಿಮ್ಮ ಕುಟುಂಬ, ಈಗ ನೀವು ಮಾಡುವ ಸಮಾಜ ಸೇವೆ ಇರ್ಬೋದು, ಅಕಸ್ಮಾತ್ ನೀವು ಉದ್ಯಮ ಮಾಡ್ತಾ ಇದ್ದೀರಿ, ಕಲಾವಿದರಾಗಿದ್ದೀರಿ, ಇದೆಲ್ಲದಕ್ಕೂ ನಿಮ್ಮ ಕುಟುಂಬ ಯಾವ ತರ ನಿಮ್ಗೆ ಸಹಕಾರ ಕೊಟ್ಕೊ ಬಂದಿದೆ? ಈಗ ನನ್ನ ಕುಟುಂಬ ಅಂತ ಬಂದ್ರೆ ನಮ್ಮ ಮಿಸಸ್ ಗೀತಾ ಅಂತ, ನಮಗೆ 3 ಜನ ಹೆಣ್ಮಕ್ಳು. ನಾವು ಈ ಉದ್ಯಮದಲ್ಲಿ ಸ್ವಲ್ಪ ಒಂದು ಮಟ್ಟಕ್ಕೆ ಬಂದ ಮೇಲೆ ಮುಂದೆ ಏನಾದ್ರು ಮಾಡಬೇಕು, ಬರೀ ನಾವು ಜೀವನ ಮಾಡೋದೇ ಅಷ್ಟೇ ಅಲ್ಲ, 4 ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಮನೆಯಲ್ಲೇ ಪ್ರಸ್ತಾಪನೆ ಮಾಡಿದಾಗ ನಿಜವಾಗ್ಲೂ ಖುಷಿ ಪಟ್ಟರು. ನಮ್ಮ ಜೀವನಕ್ಕೆ ಆಗೋಷ್ಟು ಏನೋ ಮಾಡಿದರೆ ಸಮಾಜಕ್ಕೆ ಮಾಡಿ ಒಳ್ಳೇದಾಗಲಿ ಅಂತೇಳಿ ಅವ್ರ ಕಡೆಯಿಂದ ನಮಗೆ ಸಹಾಯ ಸಿಕ್ಕಿದೆ. ಹಾಗಾಗಿ ನಾವು ಮುಂದೆ ಏನು ಮಾಡ್ಬೇಕಂದ್ರೂ ಅವರ ಸಹಾಯದಿಂದನೇ ಮುಂದುವರಿತಾ ಇರೋದು. ಹಂಗಾಗಿ ನಮ್ಮ ಕುಟುಂಬದಿಂದ ತುಂಬಾ ಸಹಕಾರ ಇದೆ. ಕುಟುಂಬ ಸಹಕಾರ. ನೀವು ಉದ್ಯಮವನ್ನ ಯಾಕೆ ಇಲ್ಲೇ ಮಾಡಬಾರ್ದಿತ್ತು? ಬೆಂಗಳೂರಿಗೆ ಯಾಕೆ ಹೋದ್ರಿ?
ಉದ್ಯಮ ಅಂತಂದರೆ ನಾನು ಇಲ್ಲಿಂದ ಅಲ್ಲಿಗೆ ಉದ್ಯಮ ಮಾಡಬೇಕು ನಡೆಸ್ಬೇಕು ಅಂತ ಅಂದ್ಕೊಂಡು ಹೋಗಿರಲಿಲ್ಲ. ಇಲ್ಲಿ ತುಂಬ ಕಡು ಕುಟುಂಬದಲ್ಲೇ ಬೆಳೆದಂಥ ನಾನು ಒಂದು ತುತ್ತು ಅನ್ನ ಊಟ ಮಾಡೋಕ್ಕೂ ಅಷ್ಟೊಂದು ಕಷ್ಟ ಆಗಿದ್ದಲ್ಲಿ ಬೆಳೆದ. ಇಲ್ಲಿ ಏನು ಮಾಡೋಕ್ಕೂ ನನಗೆ ನೋಡಿದೆ, ನಾನು ಪ್ರಯತ್ನ ಪಟ್ಟೆ, ಇಲ್ಲಿ ಮಾಡೋಕ್ಕಾಗಲಿಲ್ಲ. ಮುಂದೆ ಬೆಂಗಳೂರಲ್ಲಿ ಅದು ಒಂದು ದೊಡ್ಡ ಸಮುದ್ರ, ಅಲ್ಲಿ ಹೋಗಿ ಏನಾದ್ರು ಮಾಡ್ಬೋದು ಅಂತ ನಾನು ಅಲ್ಲಿಗೆ ಕೆಲಸ ಹುಡುಕೊಂಡು ಅಲ್ಲಿಗೆ ಹೋದೆ. ಅಲ್ಲಿ ಹೋಗಿ ಹೆಲ್ಪರಾಗಿ ಕೆಲಸ ಸೇರಿಕೊಂಡ್ರು. ಅಲ್ಲಿ ಹೆಲ್ಪರಾಗಿ ಒಂದು 2 ವರ್ಷ ಕೆಲಸ ಮಾಡಿ, ಆಪರೇಟರಾಗಿ ಒಂದು 2 ವರ್ಷ ಕೆಲಸ ಮಾಡಿ, ಹಾಗೆ ಮೆಕ್ಯಾನಿಕ್ ಆಗಿ, ಸೂಪರ್ವೈಸರ್ ಆಗಿ, ಲಾಸ್ಟ್ಗೆ ಒಂದು 15-16 ವರ್ಷ ಎಕ್ಸ್ಪೀರಿಯನ್ಸ್ ಆಯಿತು. ಹಂಗಾದ್ಮೇಲೆ ನಾವೇ ಯಾಕೆ ಸ್ವಂತ ಮಾಡಬಾರ್ದು, ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು, ಇಷ್ಟೊಂದು ಅನುಭವ ಇಟ್ಕೊಂಡು ಯಾಕೆ ನಾವು ಸ್ಟಾರ್ಟ್ ಮಾಡಬಾರ್ದು ಅಂದ್ಕೊಂಡು ಒಂದು ಚಿಕ್ಕದಾಗೆ ಸ್ಟಾರ್ಟ್ ಮಾಡಿದೆ. ಏನು ಉದ್ಯಮ ಸರ್ ಅದು ನಟ್ಟು ಬೋಲ್ಟ್ ತಯಾರಿಸೋ, ಸ್ಕೂಟ್ರು, ಕಾರು, ಅವಕ್ಕೆಲ್ಲ ನಟ್ಟು ಬೋಲ್ಟ್ ತಯಾರಿಸೋ ಅಂತ ಒಂದಿದು. ಅದರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿ ಒಂದು 16 ವರ್ಷ ಆದ್ಮೇಲೆ ನಾನು ಸ್ಟಾರ್ಟ್ ಮಾಡಿದ್ದೆ. ಸರ್, ಈಗ ನಿಮ್ಮ ಹತ್ರ ಎಷ್ಟು ಜನಕ್ಕೆ ಉದ್ಯೋಗವನ್ನು ಕೊಟ್ಟಿದ್ದೀರಿ? ಈಗ ಪ್ರೆಸೆಂಟ್ ಆಗಿ ಒಂದು 30 ಜನ ಕೆಲಸ ಕೊಟ್ಟಿದ್ದೆ. ಸರ್, ಅದೇ ತರದ ಉದ್ಯಮವನ್ನ ನಿಮ್ಮ ಕ್ಷೇತ್ರದಲ್ಲಿ ಇಲ್ಲಿಯ ಒಂದಷ್ಟು ಬಡ ಕುಟುಂಬಗಳಿಗೆ ಕೊಡುವಂತ ಕನಸೇನಾದ್ರೂ ನಿಮ್ಮಲ್ಲಿ ಇದೆಯಾ? ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗಿ ಕೊಡುವಂತದ್ದು ಕಷ್ಟ ಇದೆ. ಯಾಕಂದ್ರೆ ಏನಾದ್ರು ಮಾಡಬೇಕು ಮುಂದೆ ಅಂತ ಒಂದು ಪ್ಲಾನ್ ಇಟ್ಕೊಂಡಿದ್ವಿ. ಇಲ್ಲೇ ನಮ್ಮ ಸ್ಥಳೀಯವಾಗಿ ಅವ್ರಿಗೆ ಸಂಬಂಧಪಟ್ಟ, ಅವ್ರಿಗೆ ಒಂದು ಅನುಕೂಲವಾಗಿ ಮಾಡುವಂತ ಕೆಲಸನ ನಾನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಮುಂದೆ ಆ ಪ್ರಯತ್ನ ಇದೆ. ಸರ್, ನೀವು ಮಾಡಿದಂತ ಸಿನಿಮಾಗಳು ಯಾವ್ಯಾವ ಕ್ಷೇತ್ರದಲ್ಲಿ ಯಾವ ಇದರಲ್ಲಿ ಮಾಡ್ತೀವಿ? ಸಿನಿಮಾ ಅಂತ ಬಂದಾಗ ಸುಮ್ಮನೆ ನಮ್ಮ ಫ್ರೆಂಡ್ಲಲ್ಲಿ ಹೋಗಿ ಒಂದು ಆಕ್ಟಿಂಗ್ ಕೋರ್ಸ್ ಮಾಡಿದ್ಮೇಲೆ ಯಾಕೆ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಬಾರ್ದು ಅಂದ್ಬಿಟ್ಟು ಒಂದು ತಮಿಳ್ ಸಿನಿಮಾದಲ್ಲಿ ಮಾಡಿದೆ, ಮೇನ್ ವಿಲನ್ ಆಗಿ ಮಾಡಿದೆ. ಅಲ್ಲಿಂದ ಕನ್ನಡ ಸೀರಿಯಲ್ ಅಲ್ಲೂ ಕೂಡ ಮಾಡಿದೆ. ಯಾವ್ದು ಸೀರಿಯಲ್? ಸೀರಿಯಲ್ ಜೋಕಾಲಿ ಅಂತ ಸುಮಾರು 2001-2 ನಲ್ಲಿ ಅದರಲ್ಲಿ ಮಾಡಿದೆ. ಆಮೇಲೆ ನಂದು ಫ್ಯಾಕ್ಟ್ರಿ, ಒಂದು ಉದ್ಯಮ, ಈ ಕಡೆ ಕಲಾವಿದ್ರದ್ದು, ಎರಡು ನಾನು ಬ್ಯಾಲೆನ್ಸ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ತಿರ್ಗಾ ರಿಟರ್ನ್ ಬಂದು ಒಂದು ಉದ್ಯಮ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಸರ್, ಮತ್ತೆ ನಿಮ್ಗೆ ಯಾವ್ದಾದ್ರು ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ರೆ ಮಾಡಲು ನಡೆಯುತ್ತೀರಾ? ಸುಮಾರು ಆಫರ್ ಬಂದಿತ್ತು, ಆದ್ರೆ ನನಗೆ ಕಷ್ಟ ಆಗ್ತದೆ. ಯಾಕಂದ್ರೆ ಪೂರ್ತಿ ಪ್ರಮಾಣದಲ್ಲಿ ನನ್ನ ಫ್ಯಾಕ್ಟ್ರಿ ಕಡೆ ನೋಡ್ಕೊಬೇಕು. ಅದು ಫ್ಯಾಕ್ಟ್ರಿ ಅಂದ್ರೆ ಯಾವ್ದೋ ಒಂದು 10 ನಿಮಿಷ ನೋಡೋದಲ್ಲ, 24 ಗಂಟೆ ಅದ್ರ ಫೋಕಸ್ ಮಾಡಬೇಕು. ಆಗಿದ್ರೆ ಮಾತ್ರ ಅದು ನಾವು ಉದ್ಯಮನ ಮುಂದುವರ್ಸ್ಕೊಂಡು ಹೋಗಕ್ಕಾಗುತ್ತೆ. ಈ ಕಡೆ ಒಂದು ಕಾಲು ಆ ಕಡೆ ಒಂದು ಕಾಲು ಇಟ್ಕೊಂಡು ಹೋಗಕ್ಕಾಗಲ್ಲ. ನೋಡೋಣ, ಈಗ ನಮ್ಮ ಮಗಳ ಬಿಟ್ಟಿದ್ದೀರಿ ಫ್ಯಾಕ್ಟ್ರಿಗೆ, ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡೋಣ, ಮುಂದಿನ ದಿನದಲ್ಲಿ ಆದ್ರೆ ಪ್ರಯತ್ನ ಪಡೋಣ.